ನಮ್ಮ ಸಣ್ಣ ಮನೆಯಲ್ಲೇ ಮಿಷನ್ ಇಟ್ಕೊಂಡು ನಾನು ತಿಂಗಳಿಗೆ 30,000 ರೂಪಾಯಿ ದುಡಿತೀನಿ. ಪ್ರತಿದಿನ 5 ಗಂಟೆ ಕೆಲಸ ಮಾಡ್ತೀನಿ. ನಾನು 5 ಗಂಟೆಯಲ್ಲಿ 1,000 ರೂಪಾಯಿ ಉಳಿತಾಯ ಮಾಡ್ತೇನೆ. ತಿಂಗಳಿಗೆ 30,000 ರೂಪಾಯಿ ಉಳಿತಾಯ ಮಾಡ್ತೇನೆ. ಗೃಹಿಣಿಯಾಗಿ ನಾನು ತಿಂಗಳಿಗೆ 30,000 ರೂಪಾಯಿ ದುಡ್ತೇನೆ ಅಂದ್ರೆ ನನ್ನ ಬಗ್ಗೆ ನನಗೆ ಹೆಮ್ಮೆ ಇದೆ. ಪ್ರತಿದಿನ 500 ರೊಟ್ಟಿಯನ್ನು ಮಾಡ್ತೇನೆ. ಇದನ್ನ ರೊಟ್ಟಿಯನ್ನ ತೆಗೆದಿಟ್ಕೊಳ್ಳಕ್ಕೆ 1 ಅವರ್ ಬೇಕು, ಅದನ್ನ ಬೇಯಿಸ್ಲಿಕ್ಕೆ 2 ಅವರ್ ಬೇಕು, ಮತ್ತೆ ಅದನ್ನ ಪ್ಯಾಕ್ ಮಾಡಿ ಇಡ್ಲಿಕ್ಕೆ 1 ಅವರ್ ಬೇಕು. 5 ರೂಪಾಯಿ ಅಂತ ಸೇಲ್ ಮಾಡ್ತಾನೆ. 500 ರೊಟ್ಟಿಗೆ 2,500 ರೂಪಾಯಿ ಆಗುತ್ತೆ. 1,500 ರೂಪಾಯಿ ಖರ್ಚೆಲ್ಲ ಮಷಿನರಿ ಖರ್ಚು ಎಲ್ಲ ತೆಗೆದ್ರು 1,000 ರೂಪಾಯಿ ಉಳಿತಿದೆ. ನಮ್ಮಲ್ಲಿ ನಾನಾ ರೀತಿಯಂತ ಮಷಿನ್ಸ್ಗಳಿದಾವೆ. ಇದು ಗಂಟೆಗೆ 1,000ರಿಂದ 1,200 ರೊಟ್ಟಿ ತೆಗೆಯುತ್ತೆ. ಇದು ಗಂಟೆಗೆ 600ರಿಂದ 700 ರೊಟ್ಟಿ ತೆಗೆಯುತ್ತೆ. ಇದು ಗಂಟೆಗೆ 400ರಿಂದ 4,400 ರೊಟ್ಟಿ ತೆಗೆಯುತ್ತೆ. ಇದು ಗಂಟೆಗೆ 300ರಿಂದ 350 ರೊಟ್ಟಿ ತೆಗೆಯುವಂತ ಸಾಮರ್ಥ್ಯ ಉಳ್ಳುವಂತ ಮಷಿನ್ಗಳಿರುತ್ತೆ. ಮಾಡಿದಂತ ರೊಟ್ಟಿನ ಶುಭ ಸಮಾರಂಭಗಳಿಗೆ, ಬೇಕರಿಗಳಿಗೆ, ಖಾನಾವಳಿಗಳಿಗೆ ಮತ್ತು ಹೋಟೆಲ್ಗಳಿಗೆ ಎಲ್ಲ ಕಡೆನೂ ಸೇಲ್ ಮಾಡ್ತಾ ಇದ್ದೇನೆ. ತುಂಬಾ ಬೇಡಿಕೆ ಇದೆ ನನಗೆ. ಮನೆಯಲ್ಲಿ ಕುಂತ್ಕೊಂಡು ತಿಂಗಳಕ್ಕೆ 20, 30, 40, 50 ಸಾವಿರ ಗಟ್ಟಲೆನೂ ದುಡಿಬಹುದು. ಇದು ಒಂದು ಮಿಷನ್ ಇಂದ ರಾಗಿ ರೊಟ್ಟಿ ಮಾಡಬಹುದು, ಸಜ್ಜಿ ರೊಟ್ಟಿ ಮಾಡಬಹುದು, ಜೋಳದ ರೊಟ್ಟಿ ಮಾಡಬಹುದು ಮತ್ತು ಚಪಾತಿ ಮಾಡಬಹುದು. ನಮಗೂ ಬೇರೆದವ್ರಿಗೂ ವ್ಯತ್ಯಾಸ ಏನಂತಂದ್ರೆ ನಮ್ಮಲ್ಲಿರುವಂತ ಮಷೀನು ಒಳ್ಳೆ ಗುಣಮಟ್ಟವಾದಂತಹ ಮಷಿನ್ಗಳು. ಎರಡನೇದು ಅಗದಿ ಕಡಿಮೆ ಬೆಲೆ ಇರುವಂತಹ ಮಷಿನ್ಗಳು. ಮೂರನೇದು ಯಾವುದು ತರದ್ದು ಕಂಪ್ಲೇಂಟ್ ಬರೋದಿಲ್ಲ. ನಾಲ್ಕನೇದು ರೊಟ್ಟಿ ಚೆನ್ನಾಗಿ ಬರ್ತವೆ. ನಮ್ಮಲ್ಲಿ ತಿಂಗಳ ಮಾರಾಟ ಸಿಕ್ಕಾಪಟ್ಟೆ ಆಗ್ತಾ ಇದ್ದಾವೆ. ತಗೊಂಡೋದರೆಲ್ಲ ಖುಷಿಯಾಗಿದ್ದಾರೆ. ನಮಗೆ ಫೋನ್ ಕಾಲ್ ಮಾಡಿ ಸರ್ ಖುಷಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಒಂದ್ಸರಿ ನಮ್ಮ ಕಂಪ್ನಿಗೆ ಬನ್ನಿ, ನಿಮ್ಗೆ ಎಲ್ಲಾ ತರದ್ದು ಡೆಮೋ ತೋರಿಸ್ತೀವಿ. ತೋರಿಸಿದ ತಕ್ಷಣ ನೀವು ಅದನ್ನ ಖುಷಿಯಾಗಿ ನೋಡಿ ಇಷ್ಟಪಟ್ಟು ಮಷಿನ್ ತಗೊಂಡು